ಹಾಯ್ ಗಾಯ್ಸ್, ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಯಾವ ರೀತಿ ಈಸಿಯಾಗಿ ಡೇಟಾ ಎಂಟ್ರಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನೋಡೋಣ. ಮೈಕ್ರೋಸಾಫ್ಟ್ ಎಕ್ಸೆಲಲ್ಲಿ ಡೇಟಾ ಎಂಟ್ರಿ ಮಾಡೋಕ್ಕೆ ಟೈಪಿಂಗ್ ಸ್ಪೀಡ್ ಇರಬೇಕು. ಆದರೆ ನಾನು ಇದರಲ್ಲೊಂದು ಪ್ರೋಸೆಸ್ ಹೇಳ್ಕೊಂಡ್ಕೊಟ್ಟಿದ್ದೀನಿ. ಕಡಿಮೆ ಸಮಯದಲ್ಲಿ ಜಾಸ್ತಿ ಡೇಟಾ ಎಂಟ್ರಿ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇದರಲ್ಲಿ ಸ್ಟೂಡೆಂಟ್ ಅಡ್ಮಿಷನ್ ಡೀಟೇಲ್ಸ್ ಒಂದು ಫಾರ್ಮೆಟ್ ಡಿಸೈನ್ ಮಾಡ್ಕೊತೀನಿ. ಫಸ್ಟ್ ಸ್ಟೆಪ್ ಬಿಟ್ಟು ಸೆಕೆಂಡ್ ಸ್ಟೆಪ್ಪಿಂದ ಡೇಟಾ ಎಂಟ್ರಿ ಮಾಡ್ಕೊತೀನಿ. ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಜೆಂಡರ್, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್. ನಾವೀಗ ಕಾಲಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಒಂದೇ ಸಲ ಕಾಲಮ್ನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಎಲ್ಲ ಅಡ್ಜಸ್ಟ್ ಆಯಿತು. ಈಗ ಹೋಮ್ ಟ್ಯಾಬ್ ಮೇಲೆ ಹೋಗಿ ಹೋಮ್ ಟ್ಯಾಬಲ್ಲಿ ಅಲೈನ್ಮೆಂಟಲ್ಲಿ ಸೆಂಟರ್ ಆರ್ ಮಿಡಲ್ನ ಚೂಸ್ ಮಾಡಿಕೊಂಡು ನಾನಿಲ್ಲಿ ಸೀರಿಯಲ್ ನಂಬರ್ ಕಾಲಮ್ನ ಸ್ವಲ್ಪ ಚಿಕ್ಕ ಮಾಡ್ಕೊಳ್ತೀನಿ. ನಾವು ಆವಾಗಲೇ ಫಸ್ಟ್ ಬಾಕ್ಸ್ ಅಂದರೆ ಫಸ್ಟ್ ಸ್ಟೆಪ್ ಖಾಲಿ ಬಿಟ್ಟಿದ್ವಲ್ಲ, ಅದನ್ನು ಸೀರಿಯಲ್ ನಂಬರಿಂದ ಕಾಂಟ್ಯಾಕ್ಟ್ ನಂಬರ್ವರೆಗೂ ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಟ್ಯಾಬ್ಗೆ ಹೋಗಿ ಮರ್ಜೆಂಟ್ ಸೆಂಟರ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಯಾವ ಡೇಟಾ ಎಂಟ್ರಿ ಮಾಡ್ತಾ ಇದ್ದೀವಿ ಆ ಹೆಡ್ಡಿಂಗ್ನ ಇಲ್ಲಿ ಟೈಪ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಟೂಡೆಂಟ್ ಅಡ್ಮಿಷನ್ ಡೀಟೇಲ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ, ಅದನ್ನು ಟೈಪ್ ಮಾಡ್ಕೊಳ್ತೀನಿ. ಸ್ಟೂಡೆಂಟ್ ಅಡ್ಮಿಷನ್ ಡೀಟೇಲ್ಸ್ ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ಸ್ವಲ್ಪ ದೊಡ್ಡ ಮಾಡಿಕೊಂಡು, ಓಕೆ, ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಫಾಂಟ್ನ ನಾವು ಈಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದು ಎಡ್ಡಾಗಿರೋದ್ರಿಂದ ನಾನು ಸ್ವಲ್ಪ 18 ತೊಗೊಳ್ತೀನಿ. ಆಮೇಲೆ ಬೋಲ್ಡ್ನ ಸೆಲೆಕ್ಟ್ ಮಾಡ್ತೀನಿ, ಅಂದರೆ ಡಾರ್ಕ್ ಆಗಿ ಬರೋಕ್ಕೆ. ನೆಕ್ಸ್ಟು ಸೀರಿಯಲ್ ನಂಬರಿಂದ ಹಿಡಿದು ಕಾಂಟ್ಯಾಕ್ಟ್ ನಂಬರ್ವರೆಗೂ ಸೆಲೆಕ್ಟ್ ಮಾಡಿಕೊಂಡು ಅದೂ ಅಷ್ಟೇ ಯಾವ ಫಾಂಟ್ ಸೈಜ್ ಬೇಕೋ ಫಾಂಟ್ ಸೈಜ್ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಅದಕ್ಕೂ ಬೋಲ್ಡ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ಪೂರ್ತಿ ಶೀಟ್ನ ಸೆಲೆಕ್ಟ್ ಮಾಡಿಕೊಂಡು ಹೋಮ್ ಟ್ಯಾಬಲ್ಲಿ ನಮಗೆ ಯಾವ ಫಾಂಟ್ ಚೆನ್ನಾಗಿರೋ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ, ನಾವು ಇವಾಗ ಸ್ಟೂಡೆಂಟ್ ಅಡ್ಮಿಷನ್ ಡೀಟೇಲ್ಸ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದೀನಲ್ಲ, ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಬ್ಯಾಕ್ ಕಲರ್ ಆ್ಯಂಡ್ ಫಾಂಟ್ ಕಲರ್ನ ಸೆಲೆಕ್ಟ್ ಮಾಡೋಣ. ಓಕೆ, ಬ್ಯಾಕಿಗೆ ನಾನು ಬ್ಲೂ ಕೊಟ್ಕೊಂಡಿದ್ದೀನಿ, ಫಾಂಟ್ಗೆ ನಾನೀಗ ವೈಟ್ ಕೊಟ್ಕೊತೀನಿ. ಓಕೆ, ನೆಕ್ಸ್ಟ್ ಹಂಗೇನೆ ಸೀರಿಯಲ್ ನಂಬರಿಂದ ಕಾಂಟ್ಯಾಕ್ಟ್ ನಂಬರ್ವರೆಗೂ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೂ ಅಷ್ಟೇ ಬ್ಯಾಕ್ ಕಲರ್ ಆ್ಯಂಡ್ ಫಾಂಟ್ ಕಲರ್ನ ಕೊಟ್ಕೊಳ್ಳೋಣ. ಓಕೆ, ಈಗ ಬಾರ್ಡರ್ ಅಪ್ಲೈ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಪೇಜ್ನ ಸೆಲೆಕ್ಟ್ ಮಾಡಿಕೊಂಡು ಬಾರ್ಡರ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಆಲ್ ಬಾರ್ಡರ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಬಾರ್ಡರ್ ಅಪ್ಲೈ ಆಗುತ್ತೆ. ಇಷ್ಟು ಫಾರ್ಮೆಟ್ ಆಗಿತ್ತು. ಈಗ ಡೇಟಾ ಎಂಟ್ರಿನ ಸ್ಟೆಪ್ ಬೈ ಸ್ಟೆಪ್ ಸುಲಭವಾಗಿ ಯಾವ ರೀತಿ ಟೈಪ್ ಮಾಡೋದು ಅಂತ ನೋಡೋಣ. ಓಕೆ, ಡೇಟಾ ಎಂಟ್ರಿ ಮಾಡೋದು ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಆಫೀಸ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಥರ ಬರುತ್ತೆ. ಕೆಳಗಡೆ ಎಕ್ಸೆಲ್ ಆಪ್ಷನ್ಸ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಒಂದು ವಿಂಡೋ ಓಪನ್ ಆಗುತ್ತೆ. ವಿಂಡೋದಲ್ಲಿ ಕಸ್ಟಮೈಸ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದರಲ್ಲಿ ನಾವು ಪಾಪ್ಯುಲರ್ ಕಮೆಂಟ್ಸ್ ಅಂತ ಇರುತ್ತೆ, ಕಮೆಂಟ್ಸಲ್ಲಿ ಆಲ್ ಕಮೆಂಟ್ಸ್ನ ಚೂಸ್ ಮಾಡಿಕೊಂಡು ಅದರಲ್ಲಿ ನಾವು ಇವಾಗ ನಮಗೆ ಫಾರ್ಮ್ ಬೇಕು ಏನಿದೆ ಅಂತ ಸರ್ಚ್ ಮಾಡಿಬಿಟ್ಟು ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ತುಂಬ ಆಪ್ಷನ್ಗಳಿವೆ, ಇದೆಲ್ಲ ಸ್ಕ್ರೋಲ್ ಮಾಡಿಕೊಂಡು ಅದರಲ್ಲಿ ಫಾರ್ಮ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿದೆ ಫಾರ್ಮ್ ಆಪ್ಷನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಂತ ಇದೆ, ಆ್ಯಡ್ ಮಾಡಿದ್ರೆ ಇಲ್ಲಿ ಅದು ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರುತ್ತೆ. ಇಲ್ಲಿ ನೋಡಿ ಆ್ಯಡ್ ಆಗಿದೆ. ಈಗ ಇಲ್ಲಿ ಓಕೆ ಇದೆ, ಓಕೆ ಕ್ಲಿಕ್ ಮಾಡಬೇದ್ರೆ ಅದು ಇಲ್ಲಿ ಫಾರ್ಮ್ ಆಪ್ಷನ್ ಆ್ಯಡ್ ಆಗಿದೆ ಅಂತ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ನಾವು ಮೊದಲಿಗೆ ಇಲ್ಲಿ ಸೀರಿಯಲ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು 1 2 ಟೈಪ್ ಮಾಡಿಕೊಂಡು ಇವಾಗ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿದ್ರೆ ಆಟೋಮೆಟಿಕಲಿ ನಂಬರ್ ನಮಗೆ ಬರುತ್ತೆ. ಓಕೆ, ಬಂತು. ಓಕೆ, ಈಗ ಏನು ಮಾಡೋದು ಅಂದರೆ ಸ್ಟೂಡೆಂಟ್ ನೇಮಿಂದ ಕಾಂಟ್ಯಾಕ್ಟ್ ನಂಬರ್ವರೆಗೂ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ವಿಂಡೋ ಬರುತ್ತೆ. ವಿಂಡೋ ಇದೆಯಲ್ಲ, ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು
ಕಾಲಮ್ ಇರೋದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಬಂದಿರುತ್ತೆ. ಸ್ಟೂಡೆಂಟ್ ನೇಮು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಜೆಂಡರು, ಅಡ್ರೆಸ್ಸು, ಕಾಂಟ್ಯಾಕ್ಟ್ ನೇಮು, ಇಷ್ಟು 1 by 1 ಬಂದಿದೆ. ಈಗ ನಾವು ಇದರಲ್ಲಿ ಎಷ್ಟು ಟೈಪ್ ಮಾಡೋದು, ಎಷ್ಟು ಇದು ಡೇಟಾ ಎಂಟ್ರಿ ಮಾಡೋದನ್ನ ಇದರಲ್ಲಿ ಎಂಟ್ರಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಶೀಟ್ನಲ್ಲಿ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಒಂದು ಹೆಸರು ಕೊಟ್ಟು ಡೇಟ್ ಆಫ್ ಬರ್ತ್ನ ಟೈಪ್ ಮಾಡ್ತೀನಿ. ಫಾದರ್ ನೇಮ್ ರೋಹನ್ ಜೋಶಿ ಅಂತ ಹಾಕ್ತೀನಿ. ಆಮೇಲೆ ಜೆಂಡರ್ ಮೇಲ್, ಅಡ್ರೆಸ್ ಯಾವುದೋ ಒಂದು ಕಾಂಟ್ಯಾಕ್ಟ್ ನಂಬರ್ನ ಟೈಪ್ ಮಾಡ್ತೀನಿ. ಟೈಪ್ ಮಾಡಿ ಇಲ್ಲಿ ನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನಾವು ನೆಕ್ಸ್ಟ್ನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ನೋಡಿ, ನ್ಯೂ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಆ್ಯಡ್ ಆಯಿತು. ಹೀಗೆ ಇದೇ ಥರ ಇವಾಗ ಇನ್ನೊಂದನ್ನ ಟೈಪ್ ಮಾಡೋಣ. ನೋಡಿ ಸೆಕೆಂಡ್ ಒನ್ ಟೈಪ್ ಮಾಡ್ತೀನಿ. ಯಾವುದೋ ಒಂದು ಹೆಸರು, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಜೆಂಡರ್, ಅಡ್ರೆಸ್, ಕಾಂಟ್ಯಾಕ್ಟ್ ನೇಮ್ ಟೈಪ್ ಆದಮೇಲೆ ನ್ಯೂನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಶೀಟಲ್ಲಿ ಆ್ಯಡ್ ಆಗುತ್ತೆ. ನೋಡಿದ್ರಾ? ಈಗ ಇನ್ನೊಂದು ಥರ್ಡ್ ಡೇಟನ್ನು ಅದೇ ರೀತಿ ಟೈಪ್ ಮಾಡ್ತೀನಿ. ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಜೆಂಡರ್, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್. ಓಕೆ, ನೀವು ಮೇಲೆ ಕ್ಲಿಕ್ ಮಾಡಿದ್ರೆ ಶೀಟಲ್ಲಿ ಆ್ಯಡ್ ಆಗುತ್ತೆ. ಈಗ ನೋಡಿದ್ರಲ್ಲ, ಎಲ್ಲನೂ ಶೀಟ್ ಮೇಲೆ ಆ್ಯಡ್ ಆಗಿದೆ, ಎಲ್ಲ ಡೇಟಾ ಆ್ಯಡ್ ಆಗಿದೆ. ಇವಾಗ ನಮ್ಗೆ ಯಾವುದೋ ಒಂದು ಡೇಟಾ ಬೇಡ, ಅದನ್ನು ರಿಮೂವ್ ಮಾಡ್ತೀವಿ. ಇವಾಗ ಇಲ್ಲಿ ಎಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಮಗೆ ಯಾವ ಡೇಟಾ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಲೀಟ್ ಇದೆ, ಆ ಡಿಲೀಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಇವಾಗ ಯಾವುದೋ ಒಂದು ಆ್ಯಡ್ ಮಾಡಬೇಕು, ನೋಡಿ ಆ್ಯಡ್ ಮಾಡಬೇಕು. ಇವಾಗ ಯಾವುದೋ ಒಂದು ಅಂದರೆ ನ್ಯೂ ಕ್ಲಿಕ್ ಮಾಡಿ ಯಾವ ಡೇಟಾ ಆ್ಯಡ್ ಮಾಡಬೇಕು ಆ ಡೇಟಾನ ಟೈಪ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನು ನೋಡಿ ಇನ್ನೊಂದು ಹಾಕ್ತೀನಿ. ಡೇಟ್ ಆಫ್ ಬರ್ತ್, ಆದಮೇಲೆ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಟೇಬಲಲ್ಲಿ ಆ್ಯಡ್ ಆಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್, ಎಕ್ಸೆಲಲ್ಲಿ ಫಾರ್ಮ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಜಾಸ್ತಿ ಡೇಟನ್ನು ಈಸಿಯಾಗಿ ಎಂಟ್ರಿ ಮಾಡ್ಕೋಬೋದು ಅಂತ ಇದರಲ್ಲಿ ಹೇಳ್ಕೊಟ್ಟಿದೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.